ಒಂದು ಗ್ರಂಥಾಲಯದ ಎಲ್ಲ ತಿಳುವಳಿಕೆಗಳನ್ನು ತಲೆಯಲ್ಲಿ ಇರಿಸಿ ಅಹಂಕಾರಿಸಿ ನಡೆಯುವ ಒಬ್ಬ ವ್ಯಕ್ತಿಗಿಂತ ಒಳ್ಳೆಯ ಸ್ವಭಾವ ಮತ್ತು ನಡವಳಿಕೆಯಿಂದ ಒಬ್ಬ ಸಾಧಾರಣ ವ್ಯಕ್ತಿ ಮೇಲು. ಮೌನದ ಮಾತುಗಳು ಅರಿವಿರುವರು ಯಾರು? ಮೌನದ ನೋವನ್ನ ಓದುವವರು ಯಾರು? ಹೃದಯದ ನೋವಲ್ಲಿ ನಗು ಹೊತ್ತುವವರು ಯಾರು? ಆ ನಗು ಹಿಂದೆ ನೋವಿದೆ ಅನ್ನುವುದು ಅರಿಯುವವರು ಯಾರು? ಜೀವನದಲ್ಲಿ ಸಾಧಿಸಲು ಬಯಸಿದರೆ ನಂಬಿಕೆ ಮತ್ತು ಪರಿಶ್ರಮ ಇರಲಿ. ಕಷ್ಟಗಳು ಬಂದರೂ ಕೂಡ ನಿಧಾನವಾಗಿ ಮುಂದೆ ಹೋಗು, ಯಶಸ್ಸು ನಿನ್ನದೇ ಆಗುತ್ತದೆ. ಮಾತನಾಡುವವರಿಂದ ತಪ್ಪಿಸಿಕೊಳ್ಳಿ. ಅವರು ನಿಮ್ಮ ಬೆನ್ನಿನ ಹಿಂದೆ ನಿಮ್ಮನ್ನ ಹಾಳು ಮಾಡುವುದಕ್ಕೆ ಪ್ರಯತ್ನವನ್ನು ಪಡುತ್ತಾರೆ. ಏಕೆಂದರೆ ಅವರು ವಿಷದಿಂದ ತುಂಬಿರುವಂತಹ ಹಾಲಿನಂತೆ. ಯಶಸ್ವಿ ಆಗಬೇಕು ಎಂದರೆ ನೀವು ಜ್ಞಾನ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಬೇಕು. ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನ ಅನವಶ್ಯಕ ಸಮಸ್ಯೆಗಳಿಂದ ರಕ್ಷಣೆಯನ್ನು ನೀಡುತ್ತದೆ. ನೀವು ಏನನ್ನಾದರೂ ಮಾಡಲು ಪ್ರಯತ್ನಿಸಿದಾಗ ವೈಫಲ್ಯಕ್ಕೆ ಹೆದರಬೇಡಿ ಮತ್ತು ಅದನ್ನು ತ್ಯಜಿಸಬೇಡಿ. ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವ ಜನರು ಸಂತೋಷವಾಗಿ ಇರುತ್ತಾರೆ. ಸಂತೋಷ ಎನ್ನುವುದು ಯಶಸ್ಸಿನ ಕೀಲಿಯಾಗಿದೆ. ನೀವು ಮಾಡುವ ಕೆಲಸವನ್ನು ನೀವು ಪ್ರೀತಿಸಿದರೆ ನೀವು ಯಶಸ್ವಿಯಾಗುತ್ತೀರಾ. ನಿಮ್ಮನ್ನ ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ನಂಬಿರಿ. ಶಿಕ್ಷಣದ ಮೂಲಕ ಶ್ರೇಷ್ಠತೆಯನ್ನು ಸಾಧಿಸುವ ಶಕ್ತಿಯನ್ನು ನೀವು ಹೊಂದುತ್ತೀರಿ. ಬದ್ಧರಾಗಿರಿ ಮತ್ತು ಯಾವಾಗಲೂ ಕೂಡ ನಿಮ್ಮನ್ನ ಹಿಮ್ಮೆಟ್ಟಿಸಲು ಬಿಡಲೇಬೇಡಿ. ನಿಮ್ಮೊಂದಿಗೆ ಮಾತನಾಡಿ, ಇಲ್ಲದಿದ್ದರೆ ನೀವು ಈ ಜಗತ್ತಿನಲ್ಲಿ ಒಬ್ಬ ಅತ್ಯುತ್ತಮವಾಗಿರುವಂತಹ ವ್ಯಕ್ತಿಯ ಜೊತೆಗೆ ಮಾತನಾಡುವುದನ್ನು ತಪ್ಪಿಸಿಕೊಂಡಂತೆಯೇ ಆಗುವುದು. ನಿಮ್ಮನ್ನ ಹಾಳು ಮಾಡುವ ಸಾಮರ್ಥ್ಯವಿರುವುದು ನಿಮಗೆ ಮಾತ್ರ. ಅಸಮಾಧಾನದ ಆಲೋಚನೆಗಳಿಂದ ಮುಕ್ತರಾಗಿ ಇರುವವರು ಖಂಡಿತವಾಗಿಯೂ ಕೂಡ ಶಾಂತಿಯನ್ನ ಕಂಡುಕೊಳ್ಳುತ್ತಾರೆ. ನಮ್ಮನ್ನ ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರವನ್ನ ಪಡುವುದಕ್ಕೆ ಹೋಗಬಾರದು. ಏಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಅದರದ್ದೇ ಆಗಿರುವಂತಹ ಮಹತ್ವವಿರುತ್ತದೆ. ಸಮಯ ಸಂದರ್ಭ ಬಂದಾಗ ಮಾತ್ರ ಅವುಗಳ ಬೆಲೆ ಏನು ಎನ್ನುವುದು ನಮಗೆ ಗೋಚರವಾಗುವುದು. ಯಾವುದನ್ನು ಕೂಡ ಕಡೆಗಣಿಸಿ ನೋಡುವುದಕ್ಕೆ ಹೋಗಬಾರದು. ಸಿಗದ ಪ್ರೀತಿಯನ್ನ ಮಿತಿ ಮೀರಿ ಪ್ರೀತಿಸಿದಕ್ಕೆ ನೋವು ಎನ್ನುವುದು ಸಿಕ್ಕೇ ಸಿಗುತ್ತದೆ. ಯಾವುದನ್ನು ಕೂಡ ಅತಿಯಾಗಿ ಪ್ರೀತಿಸುವುದಕ್ಕಾಗಿ ನಂಬುವುದಕ್ಕೆ ಆಗಲಿ ಹೋಗಬಾರದು. ಹುಟ್ಟು ಗುಣವನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಬೇವಿನ ಗಿಡದ ಮೇಲೆ ಹಾಲಿನ ಅಭಿಷೇಕ ಮಾಡಿದರೂ ಕೂಡ ಬೇವು ಬೇವಾಗಿಯೇ ಇರುತ್ತದೆ. ಅದು ಬೆಲ್ಲವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಹುಟ್ಟುಗುಣವನ್ನು ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅಂಥವರ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ಅಂಥವರಿಗೆ ನಾವು ಬುದ್ಧಿವಾದವನ್ನು ಹೇಳುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ದೊರಕುವುದಿಲ್ಲ. ಅವಶ್ಯಕತೆಗೂ ಇಲ್ಲ, ಅನಿವಾರ್ಯಕ್ಕೂ ಕೂಡ ಯಾವ ಭಾವನೆಗಳ ಜೊತೆಗೂ ಕೂಡ ಆಟವಾಡಬೇಡಿ. ಆ ಮುಗ್ಧ ಮನಸ್ಸು ಆ ನಾಟಕವನ್ನೇ ನಿಜ ಅಂತ ನಂಬಿರುತ್ತದೆ. ಯಾರ ಒಂದು ಮುಗ್ಧತೆಯ ಜೊತೆಗೂ ಕೂಡ ಆಟವನ್ನು ಆಡುವಂತಹ ಹಕ್ಕು ಯಾರಿಗೂ ಕೂಡ ಇರುವುದಿಲ್ಲ. ಮನಸ್ಸಿಗೆ ನೋವಾದರೆ ಮನಸ್ಸಿನಲ್ಲಿ ಇರುವವರಿಗೆ ಹೇಳಬಹುದು. ಆದರೆ ಮನಸ್ಸಿನಲ್ಲಿ ಇರುವವರೇ ನೋವನ್ನ ಉಂಟು ಮಾಡಿದರೆ ಆ ನೋವನ್ನ ಯಾರಿಗೆ ತಾನೇ ಹೇಳಬೇಕು? ನಮ್ಮನ್ನ ದಡ್ಡನಂತೆ ನಂಬಿಸುವವರ ಮುಂದೆ ದಡ್ಡನಂತೆಯೇ ಇರುವುದು ಜಾಣತನ. ಬುದ್ಧಿವಂತಿಕೆ ಪ್ರದರ್ಶಿಸುವುದು ದಡ್ಡತನ. ವಾದಿಸದೆ ಮೌನ ತಾಳುವುದು ದೊಡ್ಡತನ. ನಗು ನಗುತ್ತಾ ಮುಂದೆ ಸಾಗುವುದು ನಮ್ಮತನ. ಧರ್ಮದ ಏಟು ಮಿಸ್ ಆದರೂ ಕೂಡ ಕರ್ಮದ ಏಟು ಯಾವತ್ತಿಗೂ ಕೂಡ ಮಿಸ್ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮ ಕರ್ಮ ಫಲಗಳ ಮೇಲೆ ಎಚ್ಚರಿಕೆ ಎನ್ನುವುದು ಇರಬೇಕು. ಯಾರೇ ಏನೇ ಮಾಡಿದರೂ ಕೂಡ ನಾವು ಮಾಡಿರುವಂತಹ ಕರ್ಮ ನಮ್ಮನ್ನು ಖಂಡಿತ ಬಿಡುವುದೇ ಇಲ್ಲ. ಇನ್ನೊಬ್ಬರ ಸಂತೋಷದಲ್ಲಿ ಭಾಗಿಯಾಗಬೇಡ, ಆದರೆ ಆ ಸಂತೋಷಕ್ಕೆ ಕಾರಣ ನೀನಾಗಿರು. ಇನ್ನೊಬ್ಬರ ದುಃಖದಲ್ಲಿ ಭಾಗಿಯಾಗು, ಆದರೆ ಆ ದುಃಖಕ್ಕೆ ಕಾರಣ ನೀನು ಆಗಲೇಬೇಡ. ನಮ್ಮ ಮುಂದೆ ಮಾತನಾಡುವಂತಹ ಧೈರ್ಯ ಇಲ್ಲದೆ ಇರುವಂತಹ ನಾಯಿ ನರಿಗಳಂತಹ ಜನರು ಅವರ ಯೋಗ್ಯತೆ ತಕ್ಕ ಹಾಗೆ ಬೆನ್ನ ಹಿಂದೆ ಮಾತನಾಡುತ್ತಾರೆ. ಅಂತವರಿಗೆ ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಯಾರಿಗೂ ಯಾರ ಜೀವನದಲ್ಲಿಯೂ ಕೂಡ ಬೇಸರವಾಗುವುದಕ್ಕೆ ಹೋಗಬೇಡಿ. ಇಷ್ಟವಾಗುವಂತೆ ಇರಲು ಪ್ರಯತ್ನಿಸೋಣ. ಬೇರೆಯವರಿಂದ ನಮಗೆ ಬೇಸರವಾದರೂ ಕೂಡ ನಮ್ಮಿಂದ ಯಾರಿಗೂ ಕೂಡ ಬೇಸರವಾಗದಂತೆ ಬದುಕನ್ನು ನಡೆಸೋಣ. ಗೆಲುವು ಅನ್ನುವುದು ನೆರಳಿನ ಹಾಗೆ, ಅದನ್ನು ಹಿಡಿಯಲು ಪ್ರಯತ್ನಿಸಬೇಡಿ. ನೀವು ನಿಮ್ಮ ದಾರಿಯಲ್ಲಿ ಮುಂದೆ ನಡೆಯಿರಿ, ಅದು ತನ್ನಷ್ಟಕ್ಕೆ ತಾನೇ ಹಿಂದೆ ಬರುತ್ತದೆ. ತಾನಾಗಿಯೇ ಬಂದದ್ದನ್ನು ಸ್ವೀಕರಿಸು, ತಿರಸ್ಕರಿಸಬೇಡ. ನಿನಗೆ ಕೊಡಬೇಕಾದದ್ದನ್ನು ದೇವರು ಕೊಟ್ಟೇ ಕೊಡುತ್ತಾನೆ. ನಮ್ಮನ್ನ ದಡ್ಡರಂತೆ ಬಿಂಬಿಸುವವರ ಮುಂದೆ ದಡ್ಡರಂತೆ, ಜಾಣತನ ಬುದ್ಧಿವಂತಿಕೆ ಪ್ರದರ್ಶಿಸುವವರ ಮುಂದೆ ದಡ್ಡನಂತೆ ವಾದಿಸದೆ ಮೌನವಾಗಿ ಇರುವುದು ದೊಡ್ಡತನ.
ನಗು ನಗುತ್ತಾ ಎದ್ದು ಹೋಗುವುದು ನಮ್ಮತನ. ತೆರೆದ ಮನಸ್ಸಿನಿಂದ ಎಲ್ಲವನ್ನೂ ಕೂಡ ಕೇಳಿಸಿಕೊಳ್ಳಬೇಕು. ನಮಗೆ ಅಗತ್ಯವೆನಿಸಿದ್ದನ್ನು ಮಾತ್ರ ಸ್ವೀಕರಿಸಬೇಕು. ಎಲ್ಲರೂ ಶ್ರೀಮಂತಿಕೆಯ ಬದುಕನ್ನ ಇಷ್ಟಪಡುತ್ತಾರೆ, ಆದರೆ ನೆಮ್ಮದಿಯ ಬದುಕು ಅದಕ್ಕಿಂತಲೂ ಕೂಡ ಶ್ರೀಮಂತವಾಗಿ ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಅರಿತಿರುವುದಿಲ್ಲ. ಅದ್ಭುತ ಅಥವಾ ಉತ್ತಮವಾಗಿರುವಂತಹ ಕೆಲಸ ಮಾಡುವ ಏಕೈಕ ಮಾರ್ಗ ಏನೆಂದರೆ ನೀವು ಮಾಡುವ ಕೆಲಸವನ್ನು ಅತ್ಯಂತ ಗಾಢವಾಗಿ ಪ್ರೀತಿಸುವುದು ಮತ್ತು ಅದರಲ್ಲಿ 100ಕ್ಕೆ 100 ತಲ್ಲೀನರಾಗುವುದು. ನಿಮ್ಮ ಒಂದು ಕೆಲಸವನ್ನು ನೀವು ಪ್ರೀತಿಸಿದ್ದೇ ಆದರೆ ಬೇರೆಯವರನ್ನ ಪ್ರೀತಿಸುವಂತಹ ಅಗತ್ಯವೇ ಬರುವುದಿಲ್ಲ. ಮಾತನಾಡಿದಂತೆ ಜೀವಿಸಲು ಆಗುವುದಿಲ್ಲ, ಬರೆದಿಟ್ಟಂತೆ ಬದುಕುವುದಕ್ಕೆ ಆಗುವುದಿಲ್ಲ. ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದರೆ ಸಾಕು, ಅದೇ ಸಂತೃಪ್ತಿಯ ಜೀವನವಾಗುತ್ತದೆ. ಅವಮಾನ ಎದುರಿಸಲು ಇರುವಂತಹ ದಾರಿ ಏನೆಂದರೆ ನಿರ್ಲಕ್ಷಿಸುವುದು. ನಿರ್ಲಕ್ಷಿಸುವುದಕ್ಕೆ ಆಗದೇ ಇದ್ದರೆ ನಕ್ಕು ಬಿಡಿ, ನಗದು ಆಗದೇ ಇದ್ದರೆ ಸಾಧಿಸಿ. ನಿಂದಿಸಿದವರ ಮಾತುಗಳನ್ನು ಸುಳ್ಳೆಂದು ಸಾಬೀತು ಮಾಡಿ. ತಟ್ಟೆಯಲ್ಲಿ ಸಿಗದೇ ಇರುವಷ್ಟು ಬಡವ ಇರಬಾರದು. ತಿನ್ನುವ ತಟ್ಟೆಯಲ್ಲಿ ಹಾಗೆ ಬಿಟ್ಟು ಎದ್ದೇಳುವಷ್ಟು ಶ್ರೀಮಂತನೂ ಕೂಡ ಆಗಬಾರದು. ನಾವು ಹೋರಾಡಬೇಕಾಗಿರುವುದು ನಮ್ಮ ಬದುಕಿನ ಜೊತೆ, ನಮ್ಮ ಬೆನ್ನ ಹಿಂದೆ ಮಾತನಾಡುವವರ ಜೊತೆ ಅಲ್ಲವೇ ಅಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳು ಇವೆ, ಆದರೆ ಇವುಗಳ ನಿವಾರಣಾ ಉಪಯೋಗವೇ ಜನರಿಗೆ ಗೊತ್ತಿಲ್ಲ. ನೀವು ಇನ್ನೊಬ್ಬರ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ಬಿಡಿ, ಅದಕ್ಕೆ ಬದಲಾಗಿ ಇನ್ನೊಬ್ಬರೊಂದಿಗೆ ಮಾತನಾಡುವುದನ್ನು ಕಲಿತುಕೊಳ್ಳಿ. ಆಗ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತವೆ. ನಿನ್ನ ಪರಿಸ್ಥಿತಿ ಎನ್ನುವುದು ಕೆಟ್ಟದ್ದು ಇರುವಾಗ ಸಮಯ ಮತ್ತು ದೇವರನ್ನ ಬಲವಾಗಿ ನಂಬು. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಪರಿವರ್ತಿಸುವಂತಹ ಶಕ್ತಿಯಿದೆ. ಪರಮಾತ್ಮನಿಗೂ ಕೂಡ ಭಿಕ್ಷುಕನನ್ನ ರಾಜನನ್ನಾಗಿ ಮಾಡುವಂತಹ ಶಕ್ತಿಯಿದೆ. ಪೂಜೆ ಮಾಡುವಾಗ ದೇವರು ನೋಡುತ್ತಾನೆ ಅಂತ ಯೋಚಿಸುವಂತಹ ಮನುಜ ಇನ್ನೊಬ್ಬರಿಗೆ ಮೋಸವನ್ನ ಮಾಡುವಾಗ ದೇವರು ನಮ್ಮನ್ನು ಕೂಡ ನೋಡುತ್ತಾ ಇರುತ್ತಾನೆ ಅನ್ನುವುದನ್ನು ಮಾತ್ರ ಯಾಕೆ ಯೋಚನೆಯನ್ನು ಮಾಡುವುದಕ್ಕೆ ಹೋಗುವುದಿಲ್ಲ. ಎಲ್ಲರಿಗೆ ಎಲ್ಲ ಕೊಟ್ಟು ಎಲ್ಲ ಬಿಟ್ಟವನಂತೆ ನೀನು ಎಲ್ಲ ಬಿಡದ ಜಾಗಕ್ಕೆ ಒಳ್ಳೆಯದೇ ಬೆಸೆದು ಕೆಟ್ಟದ್ದೆಲ್ಲ ಸುಟ್ಟವನಂತೆ ನೀನು. ಶಿವ ನಿನ್ನಿಂದಲೇ ಆದಿ, ನಿನ್ನಿಂದಲೇ ಅಂತ್ಯ. ಶಿವ ಪರಮಾತ್ಮನನ್ನು ನಂಬು, ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ನಾವು ಯಾರನ್ನೂ ಕೂಡ ತುಂಬ ಪ್ರೀತಿಯನ್ನ ಮಾಡುತ್ತಾ ಇರುತ್ತೇವೆಯೋ ಅವರಿಂದ ನಮಗೆ ಸಿಗುವುದು ಬರೀ ನೋವು, ಕಣ್ಣೀರು ಮಾತ್ರ. ಹಾಗಾಗಿ ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಯನ್ನಾಗಲಿ ಹಚ್ಚಿಕೊಳ್ಳುವುದಾಗಲಿ ಮಾಡಲೇಬಾರದು. ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಯಾವತ್ತಿಗೂ ಕೂಡ ಕಳೆದುಕೊಳ್ಳಬೇಡಿ. ಏಕೆಂದರೆ ಪ್ರೀತಿ ಎಲ್ಲರ ಮೇಲೆಯೂ ಕೂಡ ಹುಟ್ಟುವುದಿಲ್ಲ, ನಂಬಿಕೆ ಎಲ್ಲರ ಮೇಲೆಯೂ ಕೂಡ ಇರುವುದಿಲ್ಲ. ಮೋಸ ಮಾಡಿದವರನ್ನ ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ, ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖತನದ ಜೀವನವನ್ನ ನಡೆಸುವುದಕ್ಕೆ ಹೋಗಲೇಬಾರದು. ಕೊನೆಯಿಲ್ಲದೆ ಇರುವಂತಹ ಪಯಣ ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವುದಿಲ್ಲ. ಉಳಿಯುವುದು ಒಂದೇ, ಹೃದಯ ತಟ್ಟಿದ ನೆನಪುಗಳು ಮಾತ್ರ. ಕಹಿ ಸತ್ಯವಾಗಿರುವಂತಹ ಮಾತು ಏನೆಂದರೆ ನೇರವಾಗಿ ಮಾತನಾಡುವವರಿಗೆ ಕೆಟ್ಟವರು ಎನ್ನುವಂತಹ ಪಟ್ಟವನ್ನು ಕಟ್ಟುತ್ತಾರೆ. ನಟಿಸಿ ನಾಟಕೀಯವಾಗಿ ಮಾತನಾಡುವವರಿಗೆ ಒಳ್ಳೆಯವರು ಎನ್ನುವಂತಹ ಪೀಠವನ್ನು ಹಾಕುತ್ತಾರೆ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಕೂಡ ಬದಲಾಗಬಹುದು. ಆದ್ದರಿಂದ ಯಾರನ್ನೂ ಕೂಡ ಅವಮಾನ ಮಾಡಬೇಡಿ, ಕೀಳಾಗಿ ನೋಡಲೇಬೇಡಿ. ನೀವು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ಎನ್ನುವುದು ನಿಮಗಿಂತಲೂ ಕೂಡ ಶಕ್ತಿಶಾಲಿ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಿನ್ನ ಕಣ್ಣೀರು ಯಾರು ಗಮನಿಸುತ್ತಾ ಇಲ್ಲ, ನಿನ್ನ ನೋವನ್ನು ಯಾರೂ ಕೂಡ ಗುರುತಿಸುತ್ತಾ ಇಲ್ಲ, ನಿನ್ನ ಕಷ್ಟಗಳನ್ನು ಯಾರೂ ಕೂಡ ತೀರಿಸುತ್ತಿಲ್ಲ. ಆದರೆ ಎಲ್ಲರೂ ಕೂಡ ನಿನ್ನ ತಪ್ಪುಗಳನ್ನು ಹುಡುಕುವಂತಹ ಕೆಲಸದಲ್ಲಿ ನಾ ಮುಂದೆ ತಾ ಮುಂದೆ ಎಂದು ಬರುತ್ತಾರೆ. ಇದುವೇ ನಿಜವಾದ ಜೀವನ. ಈ ಜನಗಳಿಗೆ ಈ ಜೀವನಕ್ಕೆ ಹೆದರಬೇಡ. ಹೆದರುವುದಾದರೆ ನಿನ್ನ ಆತ್ಮ ಸಾಕ್ಷಿಗೆ ನೀನು ಹೆದರು. ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಕೇವಲ ದೇವರ ಮೇಲೆ ನಂಬಿಕೆಯನ್ನ ಇಡು. ನೀನು ಶ್ರೀಕೃಷ್ಣ ಪರಮಾತ್ಮನನ್ನ ನಂಬುವುದೇ ಆದರೆ ಆತ್ಮವಿಶ್ವಾಸವನ್ನ ಇಟ್ಟು ನಂಬು. ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ಆಗುವುದು.